ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆನ ದಿವಸ ಅಗ್ರಪೂಜೆ ಯಾರಿಗೆ ಅಂತ ಕೊನೆಗೆ ನಿರ್ಣಯ ಆಗಿ ಅವರಿಗೆ ಅಗ್ರಪೂಜೆ ಸಲ್ಲಿಸಲಾಯಿತು ಅಂತ ವಿಷಯವನ್ನು ನೋಡಿಕೊಂಡು ಇವತ್ತು ಶ್ರೀಕೃಷ್ಣ ವೇದವ್ಯಾಸರು ಕುರುವೃದ್ಧರಾದಂತಹ ಭೀಷ್ಮಾಚಾರ್ಯರಿಗೆ ಕೇಳ್ತಾರೆ. ಕೇಳಬೇಕು ಅಂಥೇಳಿ ಸೂಚಿಸ್ತಾರೆ. ಸ್ವತಃ ಯಮಧರ್ಮರಾಜನ ಅವತಾರನಾದ ಧರ್ಮರಾಜನು ಸಕಲ ತತ್ವ ಬಲ್ಲವನಾಗಿದ್ದನು. ಆದರೂ ಸರ್ವಸಮ್ಮತವಾದ ನಿರ್ಣಯ ಬರಲಿ ಎಂದು ಭೀಷ್ಮರಿಗೆ ಕೇಳ್ತಾರೆ. ಶ್ರೀಕೃಷ್ಣನು ಸ್ವತಃ ಶ್ರೀಹರಿ ಅವತಾರ ಎಂದು ಗೊತ್ತಿದ್ದರೂ ಅವನಿಗೆ ಅಗ್ರಪೂಜೆ ಮಾಡುವ ಇಚ್ಛೆ ಇದ್ದರೂ ಎಷ್ಟೋ ರಾಜರು ಅವನನ್ನು ಕೇವಲ ಮನುಷ್ಯ ಅಂತ ತಿಳ್ಕೊಂಡಿದ್ರು. ಆ ಸಭೆಯಲ್ಲಿ ಇದಕ್ಕಿಂತಲೂ ಮೊದಲು ತತ್ವಜ್ಞಾನದ ಚರ್ಚೆಯಲ್ಲಿ ಶ್ರೀಮನ್ನಾರಾಯಣನೇ ಸರ್ವೋತ್ತಮ ಎಂದು ನಿರ್ಣಯವಾಗಿದ್ದರೂ ಶ್ರೀಕೃಷ್ಣನು ಅನೇಕ ಸಲ ಮಾನವರಂತೆ ವ್ಯವಹಾರ ಮಾಡಿದ್ದರಿಂದ ಬಹಳ ಜನರು ಅವನನ್ನು ಸಾಮಾನ್ಯ ಮಾನವನೆಂದೇ ತಿಳ್ಕೊಂಡಿದ್ರು. ಆ ರಾಜಸೂಯಾಗಕ್ಕೆ ಬಂದ ಬ್ರಹ್ಮಾದಿ ದೇವತೆಗಳು ಸಹ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಯೋಗ್ಯ ಅಂತ ಹೇಳಬಹುದಿತ್ತು. ಆದರೆ ಅವರೆಲ್ಲರೂ ಮಾನವ ರೂಪದಿಂದ ಅಲ್ಲಿ ಬಂದಿದ್ದರಿಂದ ಅವರು ಹೇಳಿದ್ದನ್ನು ಯಾರೂ ನಂಬ್ತಾ ಇರಲಿಲ್ಲ. ವೇದವ್ಯಾಸ ಪರಶುರಾಮರ ಸಭೆಯಲ್ಲಿ ಇದ್ದರೂ ಅವರನ್ನು ಬಹಳ ಜನ ದೇವರೆಂದು ತಿಳಿದಿರಲಿಲ್ಲ. ಹೀಗಾಗಿ ಸಭೆಯಲ್ಲಿ ಭೀಷ್ಮಾಚಾರ್ಯರೇ ವಯಸ್ಸಿನಲ್ಲಿಯೂ ಹಾಗೂ ಜ್ಞಾನದಲ್ಲಿಯೂ ಬಹಳ ಶ್ರೇಷ್ಠರು ಎಂದು ಕುರುಕುಲ ಪಿತಾಮಹನು ಎಂದು ಪ್ರಸಿದ್ಧರಾಗಿದ್ದರು. ಅವರು ಸರ್ವಸಾಮಾನ್ಯವಾಗಿ ಅವರು ಎಲ್ಲರಿಗೂ ಮಾನ್ಯರಾಗಿದ್ದರು. ಹೀಗಾಗಿ ಪಿತಾಮಹರೇ ಈ ಸಭೆಯಲ್ಲಿ ಅನೇಕ ಪೂಜ್ಯರು, ಅನೇಕ ದೇವತೆಗಳು, ಸಿದ್ಧರು, ಸಾಧ್ಯರು ಬಂದಿರುವರು. ಆದರೆ ಶಾಸ್ತ್ರದ ಪ್ರಕಾರ ತಾರತಮ್ಯಾನುಸಾರವಾಗಿ ಸರ್ವಶ್ರೇಷ್ಠರಿಗೆ ಮೊಟ್ಟ ಮೊದಲು ಪೂಜೆಯನ್ನು ಮಾಡಬೇಕು. ಆದುದರಿಂದ ಈ ಸಭೆಯಲ್ಲಿ ಸರ್ವಶ್ರೇಷ್ಠರು ಯಾರಿಗೆ ಅಗ್ರಪೂಜೆಯನ್ನು ಸಲ್ಲಿಸಲಿ ಎಂದು ಧರ್ಮರಾಜನು ಎಲ್ಲರಿಗೂ ಕೇಳುವಂತೆ ಭೀಷ್ಮಾಚಾರ್ಯರಿಗೆ ಕೇಳ್ತಾನೆ. ಆ ಸಭೆಯಲ್ಲಿ ಸರ್ವೋತ್ತಮನಾದ ಶ್ರೀಹರಿಯು ಪರಶುರಾಮ, ವೇದವ್ಯಾಸ ಹಾಗೂ ಶ್ರೀಕೃಷ್ಣ ಮೂರು ರೂಪಗಳಿಂದ ಅಲ್ಲಿ ವಿರಾಜಮಾನರಾಗಿದ್ದರು. ಈ ವಿಷಯ ಭೀಷ್ಮಾಚಾರ್ಯರಿಗೆ ಚೆನ್ನಾಗಿ ಗೊತ್ತಿತ್ತು. ಭೀಷ್ಮಾಚಾರ್ಯರು ವಿಚಾರ ಮಾಡಿದರು, ಇಲ್ಲಿ ನಾನು ಪರಶುರಾಮರಿಗೆ ಅಥವಾ ವೇದವ್ಯಾಸರಿಗೆ ಅಗ್ರಪೂಜೆಯನ್ನು ಮಾಡು ಎಂದು ಹೇಳಿದರೆ ಯಾರೂ ವಿರೋಧ ಮಾಡೋದಿಲ್ಲ. ಏಕೆಂದರೆ ಆ ಪರಮಾತ್ಮನ ಎರಡೂ ರೂಪಗಳು ಬ್ರಾಹ್ಮಣ ವರ್ಣದಲ್ಲಿ ಅವತರಿಸಿದ್ದರು. ಅವರಲ್ಲಿ ಯಾರ ಹೆಸರನ್ನು ಹೇಳಿದರೂ ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ. ಆದರೆ ಶ್ರೀಕೃಷ್ಣನು ಪರಮಾತ್ಮನ ಅವತಾರ ಎಂದು ತಿಳಿಸಿಕೊಡಬೇಕು ಎಂಬ ಉದ್ದೇಶದಿಂದ ಹಾಗೂ ವಾದೇ ವಾದೇ ಜಾಯತೆ ತತ್ವಬೋಧ ಎಂಬ ಸುಭಾಷಿತದಂತೆ ವಿದ್ವಾಂಸರ ಸಭೆಯಲ್ಲಿ ಹೆಚ್ಚು ಚರ್ಚೆಯಾದಷ್ಟು ಹಾಗೂ ವಾದ ವಿವಾದವಾದಷ್ಟು ತತ್ವಜ್ಞಾನವು ದೃಢವಾಗುತ್ತೆ. ಈ ಸಭೆಯಲ್ಲಿ ಚರ್ಚೆಯಾಗಲಿ, ಶ್ರೀಕೃಷ್ಣನು ಸರ್ವೋತ್ತಮ ಶ್ರೀಹರಿ ಎಂದು ಗೊತ್ತಾಗಲಿ ಎಂಬ ಉದ್ದೇಶದಿಂದ ಭೀಷ್ಮಾಚಾರ್ಯ ಎದ್ದು ನಿಂತುಕೊಂಡು ತುಂಬಿದ ಸಭೆಯಲ್ಲಿ ಹೀಗೆ ಹೇಳ್ತಾರೆ. ಈ ಸಭೆಯಲ್ಲಿ ಶ್ರೀಕೃಷ್ಣನೇ ಅಗ್ರಪೂಜೆಗೆ ಅರ್ಹನು. ಆದುದರಿಂದ
ಅವನಿಗೆ ಅಗ್ರಪೂಜೆಯನ್ನು ಸಲ್ಲಿಸು ಅಂತ ಹೇಳಿದರು. ಭೀಷ್ಮಾಚಾರ್ಯರ ಘೋಷಣೆಯನ್ನು ಕೇಳಿದಾಕ್ಷಣ ಸಭೆಯಲ್ಲಿ ಜೋರಾದ ವಾದವಿವಾದ ಪ್ರಾರಂಭ ಆಗುತ್ತೆ. ಶ್ರೀಕೃಷ್ಣನಿಗೇಕೆ? ಕೃತಯುಗದ ಪರಶುರಾಮರಿರುವಾಗ, ವಯೋವೃದ್ಧರಾದ ವೇದವ್ಯಾಸರಿರುವಾಗ, ಎಲ್ಲರಿಗಿಂತ ವಯೋವೃದ್ಧರಾದ ಬಾಲ್ಹಿಕರಿರುವಾಗ, ಯಾದವರ ಕುಲಶ್ರೇಷ್ಠ ವಸುದೇವ ಉಗ್ರಸೇನಾದಿಗಳಿರುವಾಗ ಈ ಶ್ರೀಕೃಷ್ಣನಿಗೆ ಏಕೆ ಅಗ್ರಪೂಜೆ? ಇವನದೇನು ಶ್ರೇಷ್ಠತೆ? ಶ್ರೀಕೃಷ್ಣ ಹಿರಿಮೆ ಗರಿಮೆ ಏನು ಎಂದೆಲ್ಲ ಮಾತನಾಡಲು ಆರಂಭಿಸಿದರು. ಶಿಶುಪಾಲನು ಎದ್ದು ನಿಂತು ಹೇಳ್ತಾನೆ, ಈ ಸಭೆಯಲ್ಲಿ ತಪಸ್ಸು ವಿದ್ಯೆ ಇತ್ಯಾದಿಗಳಲ್ಲಿ ಶ್ರೇಷ್ಠರಾದ ಜ್ಞಾನಿಗಳಾದ ಸರ್ವಜ್ಞರಾದ ವೇದವ್ಯಾಸರೇ ಮೊದಲಾದ ಅನೇಕ ಋಷಿಗಳು ಬ್ರಹ್ಮರ್ಷಿಗಳು ಇರುವಾಗ, ಲೋಕಪಾಲಾದಿ ದೇವತೆಗಳು ಬಂದಿರುವಾಗ ಎಲ್ಲರನ್ನು ಬಿಟ್ಟು ಜಾತಿಹೀನನಾದ ಈ ಗೋಪಾಲನನ್ನು ಆರಿಸಿದ್ದು ನನಗೆ ಒಪ್ಪಿಗೆ ಆಗಲಿಲ್ಲ. ವಯಸ್ಸಿನಿಂದ ವಿಚಾರ ಮಾಡಿದರೆ ವಸುದೇವ ಕೃಪಾಚಾರ್ಯರು ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರೆ. ಜ್ಞಾನದಲ್ಲಿ ನೋಡುವಂತಿದ್ದರೆ ವೇದವ್ಯಾಸರು, ಪರಾಕ್ರಮದಲ್ಲಿ ನೋಡಬೇಕಾದರೆ ಪರಶುರಾಮ ದೇವರು ಇದ್ದಾರೆ. ದಿಗ್ವಿಜಯದಲ್ಲಿ ನೋಡಬೇಕಾಗಿದ್ದರೆ ಕರ್ಣನಂತಹ ಮಹಾವೀರರು ಇದ್ದಾರೆ. ಇವರೆಲ್ಲ ಇಂತಹ ಶ್ರೇಷ್ಠರನ್ನು ಬಿಟ್ಟು ಬ್ರಾಹ್ಮಣನೂ ಅಲ್ಲದ, ಕ್ಷತ್ರಿಯನೂ ಅಲ್ಲದ, ವೈಶ್ಯನಾದ, ಬಾಲ್ಯದಲ್ಲಿ ದನವನ್ನು ಕಾಯ್ದು ಆದರೆ ತಾನೇ ಬಲವಂತನೆಂದು ಹೇಳಿಕೊಂಡು ಬಡಾಯಿ ಕೊಚ್ಚಿಕೊಳ್ಳುವ ಮಹಾಕಳ್ಳನಾದ ಈ ಶ್ರೀಕೃಷ್ಣನಿಗೇಕೆ ಅಗ್ರಪೂಜೆ? ಇದಕ್ಕೆ ಇಲ್ಲಿ ಬಂದ ನಮ್ಮ ಎಲ್ಲ ರಾಜರ ವಿರೋಧವಿದೆ ಎಂದು ಅವನು ಬೈಯುತ್ತಿದ್ದರು. ಪಾಂಡವರು ಶ್ರೀಕೃಷ್ಣನನ್ನು ಕೂಡಿಸಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡ್ತಾರೆ. ಶ್ರೀಕೃಷ್ಣನ ನಿಂದೆ ನಡೆದೇ ಇತ್ತು. ಭಗವಂತನ ನಿಂದೆಯನ್ನು ನನ್ನ ಎದುರಿಗಾಗಲಿ ಅಥವಾ ನಾನು ಇಲ್ಲದ ಸ್ಥಳದಲ್ಲಿ ಎಲ್ಲೋ ದೂರದಲ್ಲಾಗಲಿ ಯಾರು ಮಾಡುವರೋ ಅವರ ನಾಲಿಗೆಯನ್ನು ಕಿತ್ತಿ ಹಾಕುತ್ತೇನೆ ಎಂದು ಭೀಮಸೇನನ ಪ್ರತಿಜ್ಞೆ ಇತ್ತು. ಶಿಶುಪಾಲನು ಶ್ರೀಹರಿಯನ್ನು ನಿಂದಿಸುವುದನ್ನು ಕೇಳಿ ಅವನನ್ನು ಕೊಲ್ಲುವೆನು ಎಂದು ಎದ್ದು ನಿಲ್ತಾನೆ ಭೀಮಸೇನ ದೇವರು. ಆಗ ಭೀಷ್ಮಾಚಾರ್ಯರು ಭೀಮನ ಕೈ ಹಿಡಿದು, ಶಿಶುಪಾಲನ ನಾನೇ ಕೊಲ್ಲುತ್ತೇನೆ, ಆದರೆ ಅವನು 100 ಸಲ ಬೈಯುವವರೆಗೂ ಸಹನೆ ಮಾಡುತ್ತೇನೆ ಎಂದು ಮಾತನ್ನು ವರವನ್ನು ಶ್ರೀಕೃಷ್ಣನು ಶಿಶುಪಾಲನ ತಾಯಿಗೆ ಮಾತು ಕೊಟ್ಟಿದ್ದಾನೆ. ಅದರಿಂದಾಗಿ ಅವನು ಶಿಶುಪಾಲನ ನೋಡ್ಕೊಳ್ತಾನೆ. ಆದ್ದರಿಂದ ನೀನು ಸುಮ್ಮನಿರು ಎಂದು ಭೀಮನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಶಿಶುಪಾಲನು ಶ್ರೀಕೃಷ್ಣನ ಗಿರಾಕಿ ಎಂದರೆ ಅವನಿಂದಲೇ ಹತನಾಗುತ್ತಾನೆ ಎಂಬ ವಿಚಾರವು ಭೀಮನಿಗೆ ಗೊತ್ತಿತ್ತು. ಆದರೂ ಸಹ ದೇವರ ನಿಂದೆಯ ವಿರೋಧವನ್ನು ಮಾಡದಿದ್ದರೆ ಮಹಾಪಾಪ ಬರುತ್ತದೆ ಎಂದು ಭೀಮನು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಭೀಷ್ಮರು ಹೇಳಿದ ಮೇಲೆ ತನ್ನ ಆಸನದಲ್ಲಿ ಕುಳಿತುಕೊಂಡನು. ಸಂಬಂಧದಲ್ಲಿ ಶ್ರೀಕೃಷ್ಣನು ಶಿಶುಪಾಲನಿಗೆ ಸೋದರ ಮಾವನ ಮಗ. ಶಿಶುಪಾಲನ ತಾಯಿ ವಸುದೇವನ ತಂಗಿ. ಶಿಶುಪಾಲನು ಹುಟ್ಟಿದಾಗ ಅವನಿಗೆ 4 ಕೈಗಳಿದ್ದವು. ಮಾನವರಿಗೆ ಅಂಗಗಳು ಹೆಚ್ಚು ಇರುವುದು ಅನಿಷ್ಟದ ಸಂಗತಿ. ಆದ್ದರಿಂದಾಗಿ ಶಿಶುಪಾಲನ ತಂದೆ ತಾಯಿಗಳು ದೈವಜ್ಞರಿಗೆ ಈ ಅನಿಷ್ಟದ ಬಗ್ಗೆ ಕೇಳ್ತಾರೆ. ಆಗ ಅವರು ಈ ಮಗುವನ್ನು ನೋಡಲು ಅನೇಕ ಜನರು ಬರುವರು. ಯಾರು ಬಂದಾಗ ಈ ಮಗುವಿನ 2 ಹೆಚ್ಚಿನ ಕೈಗಳು ತಾವಾಗಿಯೇ ಕಳಚಿ ಬೀಳುವವೋ ಅವನೇ ಈ ಶಿಶುವನ್ನು ಮುಂದೆ ಕೊಲ್ಲುವನು ಎಂದು ಭವಿಷ್ಯ ನುಡಿತಾರೆ. ಹೀಗಾಗಿ ಶಿಶುಪಾಲನ ತಾಯಿ ಯಾರು ಬಂದರೂ ಮಗುವಿನ ಕೈ ಕಡೆಗೇ ನೋಡ್ತಾ ಇದ್ಲು. ಒಂದು ದಿನ ಮಗುವನ್ನು ನೋಡಲು ಶ್ರೀಕೃಷ್ಣನು ತನ್ನ ಸೋದರತ್ತೆಯ ಮನೆಗೆ ಬರ್ತಾನೆ.
ಶ್ರೀಕೃಷ್ಣನು ಬಂದಾಕ್ಷಣ ಶಿಶುಪಾಲನ 2 ಕೈಗಳು ಕಳಚಿ ಬೀಳ್ತವೆ. ಆಗ ಶಿಶುಪಾಲನ ತಾಯಿ ಕೃಷ್ಣ ನನ್ನ ಮಗುವನ್ನು ಕೊಲ್ಲಬೇಡಪ್ಪ ಎಂದು ಅಂಗಲಾಚಿ ಬೇಡ್ಕೊಳ್ತಾಳೆ. ಶ್ರೀಕೃಷ್ಣ ಹೇಳ್ತಾನೆ, ಅತ್ತೆ, ನಾನು ನಿಷ್ಕಾರಣವಾಗಿ ಯಾರನ್ನೂ ಕೊಲ್ಲುವುದಿಲ್ಲ. ಆದರೆ ಯಾರು ಲೋಕಕಂಟಕರಾಗಿ ವೇದಗಳನ್ನು, ದೇವರನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು ನಿಂದಿಸುವರೋ ಅವರನ್ನು ನಾನು ಬಿಡೋದಿಲ್ಲ. ಅಂಥ ವಿನಾಶಕ್ಕಾಗಿಯೇ ನನ್ನ ಅವತಾರ. ನಿನ್ನ ಮಗನು ಒಳ್ಳೆಯ ದಾಳಿಯ ಇದ್ದರೆ ಅವನಿಗೆ ತಿರಸ್ಕಾರದ ಬದಲಾಗಿ ಪುರಸ್ಕಾರವನ್ನು ಮಾಡುವೆ ಎಂದು ಹೇಳ್ತಾನೆ. ಒಂದು ವೇಳೆ ಇವನು ದುಷ್ಟರ ಸಂಘದಲ್ಲಿ ಸೇರಿಕೊಂಡು ವೇದ, ದೇವ, ಗೋ ಇತ್ಯಾದಿಗಳಿಗೆ ಅಪರಾಧ ಮಾಡಿದರೆ ಇವನನ್ನು ಕೊಲ್ಲಬೇಕಾಗತ್ತೆ. ಆದರೂ ಇವನು ದೇವರನ್ನು ಬೈಯುತ್ತಿದ್ದರೂ 100 ಸಲ ಇವನ ದೇವನಿಂದನೆ ಅಪರಾಧಗಳನ್ನು ಕ್ಷಮಿಸುತ್ತೇನೆ, ಚಿಂತೆ ಮಾಡಬೇಡ ಎಂದು ಸೋದರತೆ ಹೇಳ್ತಾನೆ. ಈ ಕಡೆಯಲ್ಲಿ ಶಿಶುಪಾಲ ಶ್ರೀಕೃಷ್ಣನನ್ನು ಅನೇಕ ರೀತಿಯಿಂದ ಬೈಯುತ್ತಲೇ ಇದ್ದ. ಶ್ರೀಕೃಷ್ಣನು ಆ ಭಯಗಳನ್ನು ಎಣಿಸುತ್ತಲೇ ಇದ್ದ. ಸಭೆಯಲ್ಲಿ ಸೇರಿದ ಜನಸಮ್ಮರ್ದದಲ್ಲಿ ದೇವತೆಗಳಿಗೆ, ಪಾಂಡವರಿಗೆ, ಯಾದವರಿಗೆ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಆದುದು ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಅಲ್ಲಿ ಸೇರಿದ ಮನುಷ್ಯರು, ಭೀಷ್ಮಾಚಾರ್ಯರು ಸರಿಯಾದ ವಿಚಾರವನ್ನೇ ಹೇಳಿರುತ್ತಾರೆ ಎಂದು ವಿಚಾರ ಮಾಡಿ ತಟಸ್ಥರಾಗಿ ಕುಳಿತಿದ್ದಾರೆ. ದುರ್ಯೋಧನಾದಿ ಎಲ್ಲ ದುಷ್ಟರಾಜರಿಗೆ ಶ್ರೀಕೃಷ್ಣನ ಅಗ್ರಪೂಜೆ ಅವರಿಗೆ ದುಃಖವನ್ನು, ಅಸಮಾಧಾನವನ್ನು ತಂದುಕೊಟ್ಟಿದೆ. ಅವರೆಲ್ಲ ಭೀಷ್ಮಾಚಾರ್ಯ ನಿರ್ಣಯವನ್ನು ನಿಂದಿಸ್ತಾರೆ, ಅಲ್ಲಗಳಿತಾರೆ, ದ್ವೇಷಿಸುತ್ತಾರೆ. ಬೈದು ದಣಿದ ಶಿಶುಪಾಲನು ಶ್ರೀಕೃಷ್ಣನನ್ನು ಯುದ್ಧಕ್ಕೆ ಕರೀತಾನೆ. ಕರೆದು ಹೇಳ್ತಾನೆ, ನನ್ನನ್ನು ಗೆದ್ದು ತೋರಿಸು, ಆಗ ನೀನು ಅಗ್ರಪೂಜೆಗೆ ಅರ್ಹನೆಂದು ನಂಬುವೆನು ಅಂತ ಹೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಯುದ್ಧನ ಮಾಡೋಣ ನಡಿ ಅಂತ ಹೇಳಿ. ಈ ರೀತಿಯಾಗಿ ಶ್ರೀಕೃಷ್ಣ ಯುದ್ಧ ಪ್ರಾರಂಭಿಸಿ ತನ್ನ ಚಕ್ರದಿಂದ ಶಿಶುಪಾಲನ ತಲೆಯನ್ನು ಕತ್ತರಿಸ್ತಾನೆ. ಆಗ ಅಲ್ಲಿ ಸನ್ನಿಹಿತನಾಗಿರುವಂತಹ ಜಯ ಎಂಬ ಭಗವಂತನ ದ್ವಾರಪಾಲಕನು ಪರಮಾತ್ಮನನ್ನು ಭಕ್ತಿಯಿಂದ ಸ್ತುತಿಸುತ್ತಾನೆ. ಅವನ ಶರೀರದಲ್ಲಿರುವಂತಹ ಜಯನು ತೇಜೋರೂಪದಿಂದ ಹೊರಬಂದು ಶ್ರೀಕೃಷ್ಣನಲ್ಲಿ ಸೇರಿಕೊಳ್ತಾನೆ. ಶಿಶುಪಾಲನಲ್ಲಿದ್ದಂತಹ ಅಸುರನು ಅಂಧಂತಮಸ್ಸಿಗೆ ಹೋಗ್ತಾನೆ. ಈ ಘಟನೆಯಿಂದ ಸಭೆಯಲ್ಲಿ ಸ್ವಲ್ಪ ಹೊತ್ತು ಅವ್ಯವಸ್ಥೆ ಅನಿಸಿದರೂ ಯಜ್ಞದ ಕಾರ್ಯಗಳು ಮುಂದೆ ಸುರಳಿತವಾಗಿ ನಡೆಯುತ್ತೆ. ಈ ಯಜ್ಞದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನು ಕೊಟ್ಟಿದ್ದರು. ಬಂದ ರಾಜರು ಕಾಣಿಕೆಗಳನ್ನು ತಂದು ಪಾಂಡವರಿಗೆ ಒಪ್ಪಿಸುವಾಗ ಅದೆಲ್ಲ ಉಡುಗೊರೆಗಳನ್ನು ಸ್ವೀಕರಿಸುವ ಕೆಲಸವನ್ನು ಶ್ರೀಕೃಷ್ಣನು ದುರ್ಯೋಧನನಿಗೆ ಕೊಟ್ಟಿದ್ದನು. ಬಂದವರಿಗೆ ದಾನ ದಕ್ಷಿಣೆಯನ್ನು ಕೊಡುವ ಕೆಲಸವನ್ನು ಕರ್ಣನಿಗೆ ಕೊಟ್ಟಿದ್ದನು. ಆಗ ದುರ್ಯೋಧನನು ಕರ್ಣನ ಕಿವಿಯಲ್ಲಿ ಹೇಳ್ತಾನೆ, ಈ ಸಂಪತ್ತು ನಿನ್ನದು ಅಲ್ಲ, ನಿಮ್ಮ ಅಪ್ಪನದು ಅಲ್ಲ, 2 4 ಪಟ್ಟು ಕೊಟ್ಟು ಮುಗಿಸು ಅಂತ ಹೇಳ್ತಾನೆ. ಆಗ ಕರ್ಣ ಬಂದವರಿಗೆಲ್ಲ ದುರ್ಯೋಧನ ಹೇಳಿದಂತೆ 10 ಪಟ್ಟು 20 ಪಟ್ಟು ಕೊಟ್ಟಿದ್ದರಿಂದ ಆ ಸಂಪತ್ತು ಮುಗಿಯಲೇ ಇಲ್ಲ, ಇನ್ನು ಬೆಳೆಯುತ್ತಲೇ ಇತ್ತು. ಅದು ಬೆಳೆದಂತೆ ದುರ್ಯೋಧನ ಕರ್ಣರ ಹೊಟ್ಟೆ ಕಿಚ್ಚು ಹೆಚ್ಚಾಗ್ತಾ ಹೋಯಿತು. ಆ ಯಜ್ಞದಲ್ಲಿ ಭೀಮನು
ಅಡಿಗೆ ಮನೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ. ಅರ್ಜುನನು ಬಂದ ಬ್ರಾಹ್ಮಣರ ಸೇವೆ ಹಾಗೂ ಅತಿಥಿಗಳ ಜವಾಬ್ದಾರಿ ವ್ಯವಸ್ಥೆಯನ್ನು ನೋಡ್ಕೋತಾ ಇದ್ದ. ಸಹದೇವನು ಹೋಮ ಹವನ ಪೂಜೆ ಜವಾಬ್ದಾರಿಯನ್ನು ವಹಿಸಿದ್ದನು. ನಕುಲನು ಅಡಿಗೆಯವರಿಗೆ, ಆಮೇಲೆ ಯಜ್ಞ ಯಾಗಾದಿ ಪುರೋಹಿತರಿಗೆ, ವ್ಯವಸ್ಥಾಪಕರಿಗೆ ವಸ್ತುಗಳನ್ನು ಒಪ್ಪಿಸುವ ಉಗ್ರಾಣದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ. ಬಡಿಸುವ ಜವಾಬ್ದಾರಿಯನ್ನು ದ್ರೌಪದಿಯು ನೋಡ್ಕೋತಾ ಇದ್ದರು. ಉಳಿದ ಆಯಾ ಕೆಲಸಗಳನ್ನು ಪಾಂಡವರ ಕೌರವರ ಸಂಬಂಧಿಗಳು ಹಂಚಿಕೊಂಡಿದ್ದರು. ಆದರೆ ಬ್ರಾಹ್ಮಣರ ಕಾಲು ತೊಳೆಯುವುದು ಹಾಗೂ ಎಂಜಲೆಲೆಗಳನ್ನು ಎತ್ತಿ ಗೋಮ ಹಚ್ಚುವ ಕೆಲಸವನ್ನು ಯಾರೂ ಒಪ್ಪಿಕೊಳ್ಳಲಿಲ್ಲ. ಆ ಎರಡೂ ಕೆಲಸಗಳನ್ನು ಶ್ರೀಕೃಷ್ಣನು ತಾನು ವಹಿಸಿಕೊಂಡು ಮಾಡ್ತಾ ಇದ್ದ. ಹೀಗೆ ಯಜ್ಞವು ಸುವ್ಯವಸ್ಥಿತವಾಗಿ ಪೂರ್ಣಗೊಳ್ಳುತ್ತೆ. ಪಾಂಡವರು ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿದ್ದಾರೆ. ಬಂದ ಬ್ರಾಹ್ಮಣರ ಹಾಗೂ ಅತಿಥಿಗಳ ಸಂಖ್ಯೆಯನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳುವುದಕ್ಕೋಸ್ಕರ ಪಾಂಡವರು ಒಂದು ವ್ಯವಸ್ಥೆಯನ್ನು ಮಾಡಿದರು. 1,00,000 ಬ್ರಾಹ್ಮಣರ ಭೋಜನವಾದ ಮೇಲೆ 1 ಗಂಟೆಯನ್ನು ಬಾರಿಸಲಾಗ್ತಾಯಿತ್ತು. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಗಂಟೆಯ ಧ್ವನಿ ಮೊಳಗ್ತಲೇ ಇತ್ತು. ಇದರಿಂದಲೇ ಎಷ್ಟೋ ಜನ ಬ್ರಾಹ್ಮಣರು ಊಟ ಮಾಡ್ತಾ ಇದ್ದರು ಅಂತ ಗೊತ್ತಾಗುತ್ತೆ. ಬಂದವರಿಗೆಲ್ಲ ಬಂಗಾರ, ರತ್ನ, ವೈಢೂರ್ಯಗಳನ್ನು ದಕ್ಷಿಣೆಯಾಗಿ ಕೊಡ್ತಾಯಿದ್ರು. ಅವರು ದಕ್ಷಿಣೆ ಕೊಟ್ಟಷ್ಟು ಅದು ಅಕ್ಷಯವಾಗ್ತಾಯಿತ್ತು. ಈ ಕಾರ್ಯಕ್ರಮದಲ್ಲಿ ದೇವರಂಜನೆ ಹಾಗೂ ಮನರಂಜನೆಗೆ ದೇವಲೋಕದಿಂದಲೇ ನರ್ತನ ಮಾಡಲು ಅಪ್ಸರೆಯರೇ ಬಂದಿದ್ದರು. ಈ ಎಲ್ಲ ಮನರಂಜನೆಗಳನ್ನು, ಪಾಂಡವರ ಕರ್ತೃತ್ವ ಶಕ್ತಿಯನ್ನು ನೋಡಿ ಎಲ್ಲರೂ ಬಹಳ ಸಂತೋಷ ಪಡ್ತಾರೆ. ಯಜ್ಞದ ಕೊನೆಯ ದಿನ ಎಲ್ಲರೂ ಗಂಗಾ ನದಿಗೆ ಹೋಗಿ ಅವಭೃತ ಸ್ನಾನವನ್ನು ಮಾಡಿ ತಮ್ಮ ಯೋಗ್ಯತಾನುಸಾರ ಯಜ್ಞದ ಫಲವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗೆ ಹೊರಟೋಗ್ತಾರೆ. ಭಗವಂತನ ಸಾಕ್ಷಾತ್ ಸನ್ನಿಧಾನದಿಂದ ಎಲ್ಲರೂ ಬಹಳ ಪುಣ್ಯವಂತರಾದರು. ಹೀಗೆ ರಾಜಸೂಯಾಗದ ಸಮಾಪ್ತಿ ಆಯಿತು. ಇದೆಲ್ಲ ವಿಚಾರವನ್ನು ತಮ್ಮ ಪದ್ಯದಲ್ಲಿ ಎರಡು ಸಾಲುಗಳಲ್ಲಿ ತಿಳಿಸ್ತಾರೆ. ಇಂತಹ ಅದ್ಭುತ ಯಜ್ಞದ ಸಫಲತೆಗೆ ಶ್ರೀಕೃಷ್ಣನ ಅನುಗ್ರಹದಿಂದ ಭೀಮಸೇನನೇ ಮುಖ್ಯ ಕಾರಣನಾಗಿದ್ದನು. ಅವನೇ ಯಜ್ಞದ ಪ್ರಮುಖ ಫಲವನ್ನು ಪಡೆದನು ಅನ್ನುವುದನ್ನು ಈ ಎರಡು ಸಾಲುಗಳಲ್ಲಿ ತಿಳಿಸಿದ್ದಾರೆ. ರಾಜಸೂಯ ವಜ್ರನೆನಿಸಿದ ಮಾಘದನ ಸೇಳೆ ರಾಜಸೂಯ ಯಾಗವನ್ನು ಮಾಡಿಸಿದನು. ಈ ರೀತಿಯಾಗಿ ಅದ್ಭುತವಾಗಿ ನಮಗೆ ಹೇಳ್ತಾರೆ ಆ ಪರಮಾತ್ಮನ ಅನುಗ್ರಹ ಪಾಂಡವರ ಮೇಲೆ ಎಷ್ಟಿದೆ. ಅದರಲ್ಲಿಯೇ ಭೀಮಸೇನನೇ ಮುಖ್ಯ ಯಜ್ಞದ ಫಲವನ್ನು ಏಕೆ ಪಡೆದ ಇತ್ಯಾದಿಗಳನ್ನು ಇಲ್ಲಿ ಶ್ರೀಪಾದರಾಜರು ಹೇಳಿದ್ದಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಅದನ್ನು ಮಾಡಬೇಕು. ಅದೇ ಇದೆಲ್ಲವನ್ನು ಶ್ರೀಕೃಷ್ಣ ವೇದವ್ಯಾಸರು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ.
ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.